ಮಾರ್ಕನು ಬರೆದ ಸುವಾರ್ತೆ ಪುಸ್ತಕ 16ನೇ ಅಧ್ಯಾಯ 20ನೇ ವಚನ. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರು ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಕೂಡ ಮಾತನಾಡುವವರಾಗಿ ಇದ್ದಾರೆ. ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ತನ್ನ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ಆರಿಸಿ ತೆಗೆದುಕೊಂಡಿದ್ದಾರೆ. ಈ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ನೀವು ಸಮರ್ಪಿಸಿಕೊಳ್ಳುವಂಥ ಸಮಯದಲ್ಲಿ ನೀವು ಒಬ್ಬಂಟಿಗರಾಗಿ ಇರೋದಿಲ್ಲ, ಬದಲಾಗಿ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮ ಸಂಗಡ ಇರುವವರಾಗಿ ಇರ್ತಾರೆ. ನೀವು ಕೇವಲ ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ಮಾತ್ರವಲ್ಲದೆ ನಿಮ್ಮ ಅಗತ್ಯತೆಗಳಿಗೋಸ್ಕರವಾಗಿ, ದುಡಿಯಲಿಕ್ಕೋಸ್ಕರವಾಗಿ ಆರಿಸಿ ತೆಗೆದುಕೊಂಡಂಥವರಲ್ಲ. ದೇವರಾಗಿರುವಂಥ ಯೇಸು ಕರ್ತನ ಸುವಾರ್ತೆಯನ್ನು ಸಾರಲಿಕ್ಕಾಗಿ ಆರಿಸಿ ತೆಗೆದುಕೊಂಡಿದ್ದರು. ಅವರ ಜನನ, ಜೀವನ, ಮರಣ, ಪುನರುತ್ಥಾನ ಮಾತ್ರವಲ್ಲದೆ ಈಗ ಕರ್ತನ ಬರೋಣದ ಕುರಿತಾಗಿಯೂ ನ್ಯಾಯ ತೀರ್ಪಿನ ಕುರಿತಾಗಿಯೂ ಸಹ ಕರ್ತನ ನಾಮದಲ್ಲಿ ನೀವು ಜನಗಳಿಗೆ ಅರ್ಹನ ಹುಟ್ಟಿಸುವಂಥವರಾಗಿದ್ದೀರಿ. ಅದಕ್ಕೋಸ್ಕರವಾಗಿ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಆ ಕಾರಣದಿಂದಾಗಿ ದೇವರಾಗಿರುವಂಥ ಕರ್ತನು ಆ ಕಾಲದಲ್ಲಿ ಶಿಷ್ಯರನ್ನು ಉಪಯೋಗಿಸಲ್ಪಟ್ಟ ಪ್ರಕಾರವಾಗಿ ಇಂದು ನಿಮ್ಮನ್ನು ಸಹ ಅದೇ ರೀತಿಯಲ್ಲಿ ಉಪಯೋಗಿಸುವವರಾಗಿ ಇದ್ದಾರೆ. ಅಪೊಸ್ತಲರೆಲ್ಲರೂ ಸಹ ಯೇಸು ಕರ್ತನ ಮಹಾ ಆಜ್ಞೆಯನ್ನು ಹೊಂದಿಕೊಂಡು ಎಲ್ಲ ಸ್ಥಳಗಳಲ್ಲೂ ಸಹ ಅವರು ಸುವಾರ್ತೆಯನ್ನು ಸಾರಿದರು. ಅಲ್ಲಿ ಅದ್ಭುತ ಸೂಚಕ ಕಾರ್ಯಗಳೆಲ್ಲವೂ ಸಹ ಜರುಗಲ್ಪಟ್ಟಿತು. ಯಾಕೆಂಬುದಾಗಿ ನೋಡುವುದಾದರೆ ಯೇಸು ಕರ್ತನು ಅಪೊಸ್ತಲರು ಕೂಡ ಇದ್ದು ಅವರ ಕೈಗಳಲ್ಲಿ ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡುವ ಹಾಗೆ ಅವರನ್ನು ಉಪಯೋಗಿಸಲ್ಪಟ್ಟರು. ಇಂದು ಸಹ ಅದೇ ಯೇಸು ಕರ್ತನು ನಿಮ್ಮ ಜೊತೆಯಲ್ಲಿದ್ದಾರೆ. ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ, ವ್ಯಾಪಾರ ಮಾಡುವಂಥ ಸ್ಥಳಗಳಲ್ಲಿ, ಶಾಲಾ ಕಾಲೇಜಿಗೆ ಹೋಗಲ್ಪಡುವಂಥ ಸ್ಥಳಗಳಲ್ಲಿ, ನಿಮ್ಮ ಪ್ರಯಾಣದಲ್ಲಿ, ಬಸ್ಸಿನಲ್ಲಿ ಪ್ರಯಾಣಿಸುವಂಥ ಸಮಯದಲ್ಲಿಯೂ ನೀವು ವಾಸ ಮಾಡುವಂಥ ಸುತ್ತಮುತ್ತಲಿನವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಮಾತ್ರವಲ್ಲದೆ ಕರ್ತನ ಸಮ್ಮುಖದಲ್ಲಿ ಅವರಿಗೆ ಒಪ್ಪಿಸಿಕೊಡ್ರಿ. ಕರಪತ್ರಗಳು, ಸುವಾರ್ತೆ, ನಿಮ್ಮ ಸಾಕ್ಷಿ, ಹೀಗೆ ಯಾವ ರೀತಿಯಲ್ಲಾದರೂ ಸಹ ಯೇಸು ಕರ್ತನನ್ನು ಅವರಿಗೆ ಪರಿಚಯಿಸುವಂಥ ಅವಕಾಶವನ್ನು, ಕರ್ತನ ಕೃಪೆಯನ್ನು ಹೊಂದಿಕೊಂಡವರಾಗಿ ನೀವು ಮಾಡುತ್ತಾ ಇರುವುದಾದರೆ ನಿಮ್ಮ ಕೈಗಳಲ್ಲೂ ಸಹ ಅದ್ಭುತ ಸೂಚಕ ಕಾರ್ಯಗಳನ್ನು ಕರ್ತನ ಮಾಡುವವರಾಗಿ ಇದ್ದಾರೆ. ಅದು ಮಾತ್ರವಲ್ಲದೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರಾಗಿರುವಂಥ ಯೇಸುವೇ ನಿಮ್ಮ ಪಕ್ಷದಲ್ಲಿ ಇರುವವರಾಗಿ ಇದ್ದಾರೆ. ಯೇಸು ನನ್ನ ಜೊತೆಯಲ್ಲಿ ಇರ್ತಾರೆ, ಯೇಸು ನನ್ನ ಜೊತೆಯಲ್ಲಿ ಇರಬೇಕು, ಅವರನ್ನು ನೋಡಬೇಕು ಅನ್ನುವಂಥ ಆಸೆ ನಿಮಗಿರುವುದಾದರೆ ಸುವಾರ್ತೆಯನ್ನು ಸಾರ್ರಿ. ನಿಮ್ಮ ಜೊತೆಯಲ್ಲಿ ಯೇಸು ಇರುವಂಥದ್ದನ್ನು ನೀವು ನೋಡ್ತೀರಿ. ಅವರು ನಿಮ್ಮ ಕೂಡ ಮಾತನಾಡ್ತಾರೆ, ನಿಮ್ಮನ್ನು ಉಪಯೋಗಿಸ್ತಾರೆ, ನಿಮ್ಮ ಮುಖಾಂತರವಾಗಿ ಮಹತ್ ಕಾರ್ಯವನ್ನು ಮಾಡ್ತಾರೆ. ಸುವಾರ್ತೆಗಾಗಿ ನೀವು ಒಪ್ಪಿಸಿಕೊಡ್ರಿ, ಅದನ್ನು ಇಂದಿನಿಂದಲೇ ಅನುಭವಿಸ್ತೀರಿ. ಪ್ರಾರ್ಥಿಸೋಣವಾ? ಸರ್ವಶಕ್ತನಾದ ದೇವರೇ, ಭೂಮಿಯಾಕಾಶಗಳನ್ನು ಉಂಟು ಮಾಡಿದಂಥ ನಿಮ್ಮ ಸುವಾರ್ತೆಯನ್ನು ಸಾರುವ ಹಾಗೆ ಅಪ್ಪ, ಈ ಸಹೋದರಿ, ಈ ಸಹೋದರನ್ನು ಒಪ್ಪಿಸಿಕೊಡುವಂಥ ಈ ಸಮಯದಿಂದ ಮೊದಲುಗೊಂಡು ಕಡೆಯವರೆಗೂ ಈ ಸುವಾರ್ತೆ ವಿಧಿಯನ್ನು ಎಲ್ಲ ಕಡೆಯಲ್ಲೂ ಸಾರಲಿಕ್ಕಾಗಿಯೂ ನಿನ್ನ ಕೃಪಾ ಹಸ್ತವು ಅವರ ಜೊತೆಯಲ್ಲಿದ್ದು ಉಪಯೋಗ ಮಾಡಿ ನಡೆಸಲಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.